ದ್ವೇಷ ಭಿತ್ತಿ ವಿಭಜನೆ ಮಾಡೋ ವ್ಯಕ್ತಿ ಸಂಘಟನೆಯ ವಿರುದ್ಧ ಕ್ರಮ ಕೈಗೊಳ್ತೀವಿ. ಭಜರಂಗ ದಳ, ಪಿಎಫ್ಐನಂತಹ ಸಂಘಟನೆಗಳ ನಿಷೇಧಕ್ಕೆ ಕ್ರಮವನ್ನ ತೆಗೆದುಕೊಳ್ತೀವಿ. ಇದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇರುವಂತಹ ವಿವಾದಾತ್ಮಕ ಘೋಷಣೆ. ಭಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅನ್ನುವಂತಹ ಒಂದು ಪ್ರಣಾಳಿಕೆಯನ್ನ ಈಗಾಗಲೇ ಹೇಳಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನೇ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ಗೆ ಟೀಕೆ ಮಾಡಿದ್ರು, ಆರೋಪಗಳನ್ನ ಮಾಡಿದ್ರು. ಇಂತಹ ಸರ್ಕಾರ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಈಗ ಪ್ರಣಾಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ವಿವಾದಾತ್ಮಕ ಘೋಷಣೆಯನ್ನ ಮಾಡಲಾಗಿದೆ. ದ್ವೇಷ ಭಿತ್ತಿ ವಿಭಜನೆ ಮಾಡುವ ಯಾವುದೇ ವ್ಯಕ್ತಿ ಆಗಿರ್ಲಿ, ಆ ಸಂಘಟನೆಯೇ ಆಗಿರ್ಲಿ, ಅದರ ವಿರುದ್ಧ ನಾವು ಕ್ರಮವನ್ನ ಕೈಗೊಳ್ತೀವಿ. ಇಲ್ಲಿವರೆಗೂ ಪಿಎಫ್ಐ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಪಿಎಫ್ಐ ಬ್ಯಾನ್ ಆದಂತಹ ಸಂದರ್ಭದಲ್ಲೂ ಕಾಂಗ್ರೆಸ್ ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣ ಕೊಡ್ತಾ ಇರಲಿಲ್ಲ. ಅಂದ್ರೆ ನಾವು ನಿಜವಾಗ್ಲೂ ಬ್ಯಾನ್ ಆಗಿದ್ದು ಖುಷಿ ಅಂತ ಹೇಳ್ತೀವೋ, ಸ್ವಾಗತ ಮಾಡ್ತಾ ಇದೀವಿ ಅಂತ ಹೇಳ್ತೀವೋ, ಅಥವಾ ನಾವು ವಿರುದ್ಧ ಮಾಡ್ತೀವೋ, ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತೀವೋ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ನಿಲುವು ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಸುಮ್ಮನೆ ನೋಡುವಂತಹ ಪ್ರಯತ್ನ, ಮೌನಕ್ಕೆ ಶರಣಾಗುವಂತಹ ಪ್ರಯತ್ನ ಮಾಡಿತ್ತು. ಆದ್ರೆ ಇವತ್ತಿನ ಈ ಪ್ರಣಾಳಿಕೆ ಇದೆಯಲ್ಲ, ವಿವಾದಾತ್ಮಕ ಘೋಷಣೆಗಳ ಪ್ರಣಾಳಿಕೆಯನ್ನ ಈಗ ರಿಲೀಸ್ ಮಾಡಿದೆ. ಗೋ ಹತ್ಯೆ ತಡೆ ನೆಪದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಯನ್ನ ಮಾಡಲಾಗತ್ತೆ. ವಿಶ್ವ ಹಿಂದೂ ಪರಿಷತ್ನ ಅಂಗಸಂಸ್ಥೆಯಾಗಿದೆ ಭಜರಂಗ ದಳ. ಆ ಸಂಸ್ಥೆಯನ್ನ ಕೂಡ ನಾವು ನಿಷೇಧ ಮಾಡ್ತೀವಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿ ಈಗ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ವಿವಾದಾತ್ಮಕ ಘೋಷಣೆಯನ್ನ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಈಗ ಪ್ರಧಾನಿ ಅವರು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಜರಂಗ ದಳ ಮುಖಂಡ ರಘು ಸಕಲೇಶ್ಪುರ ಕಿಡಿಕಾರಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿತ್ತು, ಆದ್ರೆ ಅದು ಆಗ್ಲಿಲ್ಲ. ಈಗ ಬಜರಂಗ ದಳ ನಿಷೇಧ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಈ ವಿಚಾರದ ಪ್ರಸ್ತಾಪ ಹಾಸ್ಯಾಸ್ಪದ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಈ ನಿರ್ಧಾರದ ವಿರುದ್ಧ ನಾಳೆಯಿಂದ ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅಂತ ಬಜರಂಗ ದಳದ ಮುಖಂಡ ರಘು ಸಕಲೇಶ್ಪುರ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು, ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ. ಬಜರಂಗ ದಳದ ಕಾರ್ಯಕರ್ತರುಗಳು ತಮ್ಮ ಪ್ರಾಣದ ತ್ಯಾಗವನ್ನು ಮಾಡೋದಕ್ಕೂ ತಯಾರಿರ್ತಕ್ಕಂತಹ ದೇಶಭಕ್ತ ಸಂಘಟನೆ ಆಗಿದ್ದು, ಆ ಸಂಘಟನೆಯನ್ನ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಯಾವುದೇ ಪಕ್ಷ ಬಂದರೂ 10 ಪಕ್ಷಗಳು ಒಗ್ಗೂಡಿದ್ರು ಸಹ ಯಾವುದೇ ಕಾರಣಕ್ಕೂ ಅದನ್ನ ನಿಷೇಧ ಮಾಡೋಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಹಿಂದೆ ಯಾವಾಗ ಲೋಕಸಭೆಯಲ್ಲಿ 430ಕ್ಕೂ ಹೆಚ್ಚು ಸೀಟ್ ಇದ್ದಂತ ಸಂದರ್ಭದಲ್ಲೇ ಆರ್ಎಸ್ಎಸ್ ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದಾಗ ಇವತ್ತಿನವರೆಗೂ ಆಗಲಿಲ್ಲ. ಈ ರೀತಿ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ನಿಜವಾಗ್ಲೂ ಆತಂಕಕಾರಿ ಬೆಳವಣಿಗೆ ಆಗಿದೆ. ಇಡೀ ಹಿಂದೂ ಸಮಾಜವನ್ನು ಮತ್ತು ಹಿಂದೂ ಸಂಘಟನೆಗಳನ್ನ ಇವತ್ತು ಭಾವನೆಗಳಿಗೆ ಧಕ್ಕೆ ತಂದಿದೆ. ಯಾವುದೇ ಕಾರಣಕ್ಕೂ ಸಹ ಬಜರಂಗ ದಳ ಇವತ್ತಿಂದನೇ ಕಾರ್ಯರೂಪಕ್ಕೆ ಬರುತ್ತೆ. ಬಜರಂಗ ದಳವನ್ನು ನಿಷೇಧ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಅವರ ಕನಸು. ಯಾವುದೇ ಕಾರಣಕ್ಕೂ ಸಹ ನಾಳೆಯಿಂದನೇ ಪ್ರತಿಯೊಬ್ಬ ಕಾರ್ಯಕರ್ತರುಗಳು ರಸ್ತೆಯಲ್ಲಿ ಇಳಿದು ಇದ್ರ ವಿರುದ್ಧವಾಗಿ ಭಾರಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಬಜರಂಗ ದಳ ಬ್ಯಾನ್ ಮಾಡಲು ಕಾಂಗ್ರೆಸ್ಗೆ ಆಸಕ್ತಿ ಇದ್ದು ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ಇಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಪ್ರಣಾಳಿಕೆಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಕಿಡಿಯನ್ನ ಕಾರಿದ್ದಾರೆ. ಇದು ಕೇವಲ ಮುಸ್ಲಿಂ ಸಮುದಾಯದ ಓಲೈಕೆಯ ಪ್ರಯತ್ನ ಅಂತ ಹೇಳಿ ಅವರು ಕಿಡಿಕಾರಿದ್ದು, ಪಿಎಫ್ಐ ಸಂಘಟನೆಯನ್ನ ಈಗಾಗಲೇ ನಿಷೇಧಿಸಲಾಗಿದೆ. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ಕಾಂಗ್ರೆಸ್ ಯತ್ನಿಸುತ್ತಿದೆ. ಕಾಂಗ್ರೆಸ್ ಪ್ರಣಾಳಿಕೆಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಕಿಡಿಯನ್ನ ಕಾರಿದ್ದಾರೆ. PFI is already banned. And what is the history of the Karnataka? That Siddaramaiah government has released PFI, Detenu. They have withdrawn the cases from PFI. So PFI ban is already done, already confirmed. So what essentially is saying that government is going to ban Bajrang Dal. That means that BJP is banning PFI. So to appease Muslims, will ban Bajrang Dal. That is why I said it is a Muslim agenda. They are basically what PFI cannot say. Today Congress party is saying that we will take revenge. PFI. ಪೊಲೀಸರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಧಮಕಿಯನ್ನ ಹಾಕಿರುವ ಘಟನೆ ನಡೆದಿದೆ. ನಿನ್ನೆ 15 ದಿನದ ಮೇಲೆ ಈ ಸರ್ಕಾರ ರಾಜ್ಯದಲ್ಲಿ ಇರಲ್ಲ, ನಿಮಗೆ ಏನ್ ಶಿಕ್ಷೆ ಕೊಡಬೇಕೋ ಅದಕ್ಕೆ ಕಾಂಗ್ರೆಸ್ ಮತ್ತು ಡಿಕೆಶಿ ಬದ್ಧ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಧಮಕಿ ಹಾಕಿದ್ದಾರೆ ಪೊಲೀಸರಿಗೆ.
ನಿಮ್ಗೆ ಖಾಕಿ ಧರಿಸಲು ಆಗದಿದ್ರೆ ರಾಜೀನಾಮೆ ಕೊಟ್ಟು ಬಿಡಿ, ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಕೆಲಸ ಮಾಡಿ ಅಂತ ಹೇಳಿ ನಿನ್ನೆ ಪ್ರಚಾರ ಭಾಷಣದಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್. ನಿನ್ನೆ ಯಲಹಂಕದಲ್ಲಿ ಕೇಶವ ಬಿ ರಾಜಣ್ಣ ಅವರ ಪ್ರಚಾರದ ಸಂದರ್ಭದಲ್ಲಿ ಅವರ ಪರ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಡಿಕೆಶಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಮಾತಾಡಿದ್ದಾರೆ. ನಾನು ಈ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, 15 ದಿನದ ಮೇಲೆ ನಿಮ್ಮ ಸರ್ಕಾರ ಇರುವುದಿಲ್ಲ. ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಮತ್ತು ಈ ಡಿಕೆ ಶಿವಕುಮಾರ್ ಕೊಡ್ಲಿಕ್ಕೆ ಬದ್ಧರಾಗಿದ್ದಾರೆ. ನಿಮ್ ಕೈಲಿ ಕಾಕಿ ಬಟ್ಟೆ ಹಾಕೊಂಡು ಇರಕ್ಕಾಗಿಲ್ಲ ಅಂದ್ರೆ ಬಿಜೆಪಿ ಬಾವುಟ ಹಾಕೊಂಡು ನೀವು ಕೆಲಸ ಮಾಡ್ಕೊಂಡು ಹೋಗಿ ತಾಕತ್ತಿನ ರಾಜೀನಾಮೆ ಕೊಟ್ಟು ನನಗೆ ಗೊತ್ತಿದೆ. ಇದೇ ಅಧಿಕಾರಿಗಳ ಕೈಲಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಯಾವ ರೀತಿ ಎಲೆಕ್ಷನ್ ಮಾಡಬೇಕು, ಎಲ್ಲ ಆಡಳಿತವನ್ನು ನಡೆಸಬೇಕು ಅಂತೇಳಿ ನಾನು ಈ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, 15 ದಿನದ ಮೇಲೆ ನಿಮ್ಮ ಸರ್ಕಾರ ಇರುವುದಿಲ್ಲ. ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಮತ್ತು ಈ ಡಿಕೆ ಶಿವಕುಮಾರ್ ಕೊಡ್ಲಿಕ್ಕೆ ಬದ್ಧರಾಗಿದ್ದಾರೆ. ನಿಮ್ ಕೈಲಿ ಕಾಕಿ ಬಟ್ಟೆ ಹಾಕೊಂಡು ಇರಕ್ಕಾಗಿಲ್ಲ ಅಂದ್ರೆ ಬಿಜೆಪಿ ಬಾವುಟ ಹಾಕೊಂಡು ನೀವು ಕೆಲಸ ಮಾಡ್ಕೊಂಡು ಹೋಗಿ ತಾಕತ್ತಿನ ರಾಜೀನಾಮೆ ಕೊಟ್ಟು ನನಗೆ ಗೊತ್ತಿದೆ. ಇದೇ ಅಧಿಕಾರಿಗಳ ಕೈಲಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಯಾವ ರೀತಿ ಎಲೆಕ್ಷನ್ ಮಾಡಬೇಕು, ಎಲ್ಲ ಆಡಳಿತವನ್ನು ನಡೆಸಬೇಕು ಅಂತೇಳಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ನಿನ್ನೆ ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ, ಈ ರೀತಿಯಾಗಿ ಮಾತನಾಡೋದಕ್ಕೆ ಎಲೆಕ್ಷನ್ ಸಂದರ್ಭದಲ್ಲಿ ಏನ್ ಕಾರಣ, ಹಿನ್ನೆಲೆ ಏನು? ನವಿತಾ ಜೈನ್, ಯಲಹಂಕದ ಸ್ಥಳೀಯ ಪೊಲೀಸರು ಯಲಹಂಕದ ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ್ ರವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಅನೇಕ ಜನರು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅನೇಕ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಬೆದರಿಸ್ತಿದ್ದಾರೆ, ಅವರಿಗೆ ಯಾವುದೇ ರೀತಿ ಸಹಕಾರವನ್ನು ಕೊಡ್ತಿಲ್ಲ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಆರೋಪದ ಹಿನ್ನೆಲೆಯಲ್ಲಿ ನಿನ್ನೆ ಯಲಹಂಕದಲ್ಲಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಕೇಶವ ರಾಜಣ್ಣರವರನ್ನ ಜೊತೆಯಲ್ಲಿ ನಿಲ್ಲಿಸಿಕೊಂಡು ಯಲಹಂಕದ ಪೊಲೀಸರಿಗೆ ನಿನ್ನೆ ಪರೋಕ್ಷವಾಗಿ ಧಮಕಿ ರೀತಿಯಲ್ಲಿ ಅವರಿಗೆ ಎದುರಿಸುವಂತದ್ದು. ಆ ಮುಖಾಂತರ ಇನ್ನ 15 ದಿವಸದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ಮತ್ತು ಕಾಂಗ್ರೆಸ್ ಶಿಕ್ಷೆ ಕೊಡಿಸ್ತೀನಿ, ಈ ರೀತಿ ಎಲ್ಲ ನಿಮ್ಮ ಆಟ ನಡೆಯಲ್ಲ ಅನ್ನೋ ಮುಖಾಂತರ ಯಲಹಂಕ ಪೊಲೀಸರಿಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಆದ್ರೆ ಯಲಹಂಕ ಪೊಲೀಸ್ ಇಲಾಖೆ ಎಲ್ಲ ಒಂದ್ ಕಡೆ ಬಿಜೆಪಿಯ ವಿಶ್ವನಾಥ್ ಪರವಾಗಿ ಕೆಲಸ ಮಾಡ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿರುವಂತದ್ದು. ಈ ಹಿಂದೆ ಕೂಡ ಕಳೆದ 10 ದಿನಗಳ ಹಿಂದೆ ಕೂಡ ಯಲಹಂಕದ ಜೆಡಿಎಸ್ ಅಭ್ಯರ್ಥಿ ಮತ್ತು ಅವರ ಜೊತೆ ಇದ್ದಂತವರ ಮೇಲೆ ಕೂಡ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ರು ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಪರವಾಗಿ ನಿಂತಿದ್ರು ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಈ ಆರೋಪದ ನಡುವೆ ಕೂಡ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಕೂಡ ಸ್ಥಳೀಯ ಪೊಲೀಸ್ ಇಲಾಖೆ ಯಲಹಂಕದ ಹಾಲಿ ಶಾಸಕರು ಹಾಗೂ ಈಗ ಸದ್ಯ ಅಭ್ಯರ್ಥಿಯಾಗಿರ್ತಕ್ಕಂಥ SR ವಿಶ್ವನಾಥ್ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಆರೋಪದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ನಿನ್ನೆ ಪೊಲೀಸರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಮತ್ತು ಇನ್ನು 15 ದಿವಸದಲ್ಲಿ ತಮಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಇದೀಗ ಒಂದು ವಿವಾದಿತಾತ್ಮಕ ಹೇಳಿಕೆಯನ್ನು ಕೊಡುವ ಮುಖಾಂತರ ಇದೀಗ ದೊಡ್ಡ ಸುದ್ದಿಗೆ ಕಾರಣಕರ್ತರಾಗಿರುವಂತದ್ದು. ನವಿತಾ ಪಟೇಲ್, ಈಗ ಯಾವುದೇ ಒಂದು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳು ಕೇಳಿ ಬರುತ್ತೆ. ಸಹಜವಾಗಿ ಅಧಿಕಾರಿಗಳ ಮೇಲೆ, ಪೊಲೀಸರ ಮೇಲೆ ಇಂತಹ ಆರೋಪಗಳನ್ನು ಮಾಡಿ ಇದು ಹೊಸತಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಈ ಹಿಂದೆ ಕೂಡ ಇಂತಹ ಅನೇಕ ಬಾರಿ ಈ ರೀತಿಯಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ವಿವಾದಾತ್ಮಕ ಹೇಳಿಕೆಗಳನ್ನ ಕೂಡ ನೀಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗದೆ, ಯಾಕಂದ್ರೆ ಯಲಹಂಕ ಶಾಸಕರೇ ಈಗ ಈ ರೀತಿಯಾದಂತಹ ಕೆಲಸವನ್ನ ಮಾಡಿಸ್ತಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊನ್ನೆ ಒಂದಷ್ಟು ಕೇಸ್ಗಳ ಆದಾಗ್ಲೂ ಸರಿಯಾದಂತಹ ನಿರ್ವಹಣೆ ಆಗಿರ್ಲಿಲ್ವಾ? ಅಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆ ಎಲ್ಲ ಒಂದ್ ಕಡೆ ಯಾವುದೋ ಒಬ್ಬ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಕಾನೂನು ವಿಚಾರದಲ್ಲಿ ಕೂಡ ಒಬ್ಬ ಅಭ್ಯರ್ಥಿ ಪರವಾಗಿ ನಿಂತಿದ್ದಾರೆ ಮತ್ತು ಆ ಅಭ್ಯರ್ಥಿಯ ಅಭ್ಯರ್ಥಿಗಳ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಆರೋಪ ಬಂದಿತ್ತು. ಈ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ವಿನಾಕಾರಣ ದೂರು ದಾಖಲಾಗ್ತಿದೆ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಸ್ಥಳೀಯ ಪೊಲೀಸ್ ಇಲಾಖೆ ತೊಂದರೆ ಕೊಡ್ತಿದೆ ಅಂತ ಹೇಳಿ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಆರೋಪದ ಹಿನ್ನೆಲೆಯಲ್ಲಿ ನೇರವಾಗಿ ಧಮಕಿ ಹಾಕದ ಹಾಗೆ ಅಲ್ವಾ ಅಂತ
ಪೊಲೀಸ್ ಇಲಾಖೆ ಏನು ಚುನಾವಣೆ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಈ ರೀತಿ ಪೊಲೀಸರಿಗೆ ಏನು ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಎಚ್ಚರಿಕೆ ಕೊಡುವ ಮುಖಾಂತರ ನಿಮ್ಗೆ ಶಿಕ್ಷೆ ಕೊಡಿಸ್ತೀರಿ, ಇನ್ನು 15 ದಿವಸದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅನ್ನುವಂತ ಹೇಳಿಕೆ ಕೊಡುವ ಮುಖಾಂತರ ಎಲ್ಲೊಂದ್ ಕಡೆ ಪೊಲೀಸರಿಗೆ ಚುನಾವಣಾ ಸಂದರ್ಭದಲ್ಲಿ ಹಗಲಿರುಳು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಎಲ್ಲೊಂದ್ ಕಡೆ ಕುಂದು ತಂದಂತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರುವಂತದ್ದು, ಮತ್ತು ಅವರ ಆತ್ಮಸ್ಥೈರ್ಯ ಕೂಡ ಎಲ್ಲೊಂದ್ ಕಡೆ ಕುಂದು ತಂದಂತೆ ಅಂತ ಮಾತುಗಳು ಕೇಳಿ ಬರ್ತಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರು ಈ ರೀತಿ ಪೊಲೀಸರ ವಿರುದ್ಧ ಎಚ್ಚರಿಕೆಯನ್ನ ಮಾತುಗಳನ್ನ ಆಡಬಾರದಿದ್ದ ಈಗ ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿರುವಂತದ್ದು. ನಮಿತಾ, ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಯಶವಂತಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸೋಮಶೇಖರ್ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಕೆಂಗೇರಿ, ಗೋಪಾಲನಗರ, ಕೊಲ್ಲೂರು, ದೊಡ್ಡ ಆಲದಮರ, ಚುಂಚನಕುಪ್ಪೆ ಸೇರಿದಂತೆ ನಾನಾ ಗ್ರಾಮಗಳಲ್ಲಿ ಎಸ್ಟಿ ಸೋಮಶೇಖರ್ ಚುನಾವಣಾ ಪ್ರಚಾರ ನಡೆಸಿದ್ರು. ಇದೇ ವೇಳೆ ಬಡವರಿಗಾಗಿಯೇ ಮನೆಗಳನ್ನ ನಿರ್ಮಿಸುತ್ತಿದ್ದೇವೆ ಅಂತ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಮೂಲಸೌಕರ್ಯಕ್ಕೂ ಒತ್ತು ನೀಡಲಾಗಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತ ಸ್ತ್ರೀ ಶಕ್ತಿ ಸಂಘಗಳನ್ನ ಉಚಿತವಾಗಿ ನೋಂದಾಯಿಸಿ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ. ಆದ್ರೆ ಜೆಡಿಎಸ್ ಅಭ್ಯರ್ಥಿ ಯಾವುದಾದ್ರೂ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ತಿಳಿಸಿ ಅಂತ ಎಸ್ಟಿ ಸೋಮಶೇಖರ್ ಪ್ರಶ್ನೆಯನ್ನ ಮಾಡಿದ್ದಾರೆ. 5 ವರ್ಷ 1.5 ವರ್ಷ ಶಾಸಕನಾಗಿ 3 ವರ್ಷ ಮಂತ್ರಿಯಾಗಿ ಈ ಕ್ಷೇತ್ರಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ನಾನು ಮಾಡಿದ್ದೇನೆ, ಮೂಲಭೂತ ಸೌಕರ್ಯ ಮಾಡಿದ್ದೇನೆ, ಕೋವಿಡ್ ಅಲ್ಲಿ ಏನೆಲ್ಲ ಸ್ಪಂದಿಸಿದ್ದೇನೆ ಅದೆಲ್ಲ ನಾನು ನಿಮ್ಮ ಕ್ಷೇತ್ರಕ್ಕೆ ಮಾಡಿದ್ರೆ ಪ್ರಾಮಾಣಿಕವಾಗಿ ಮತ್ತೊಮ್ಮೆ ನನಗೆ ಒಂದು ಅವಕಾಶ ಕೊಡಿ ಅಂತ ಅವ್ರಿಗೆ ಬಿಡ್ತಾ ಇದ್ದೀನಿ. ನಾನು ಇಷ್ಟು ಲೀಡು ಅಷ್ಟು ಲೀಡು ಅಂತಕ್ಕಂಥದ್ದೇನಿಲ್ಲ. ನಾನು ನಿಮಗೆ ಸ್ಪಂದಿಸಿದ್ರೆ ನಿಮ್ಮ ಏರಿಯಾದಲ್ಲಿ ಏನಾದ್ರು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ, ಕಷ್ಟಕಾಲದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಏನಾದರೂ ನಾನು ಸ್ಪಂದಿಸಿದ್ರೆ, ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನೂ ಏರಿಯಾ ಡೆವಲಪ್ಮೆಂಟ್ ಆಗ್ತದೆ ಅಂತಕ್ಕಂಥದ್ದು ವಿಶ್ವಾಸ ಇದ್ರೆ ಮತ್ತೊಮ್ಮೆ ನನಗೆ ಒಂದು ಅವಕಾಶ ಕೊಡಿ ಅಂತ ನೇರವಾಗಿ ಕೇಳ್ತೇನೆ. 5ಕ್ಕೆ ತಮ್ಮ ಕಮಲದ ಗುರುತಿಗೆ ಮತ ಹಾಕಿದ್ರೆ 5 ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ. 10ನೇ ತಾರೀಕು ತಪ್ಪುದೆ, ತಮಗೆಲ್ಲ ಗೊತ್ತಿದೆ. ಯಾರು 5 ವರ್ಷಕ್ಕೆ ಒಂದ್ಸಾರಿ ಬರ್ತಾರೆ, ಯಾರು ರೆಗ್ಯುಲರ್ಗೆ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗೆಲ್ಲ ಇದೆ. ಇವತ್ತು 5 ಕೋಟಿ ಜೆಡಿಎಸ್. ನಿಪ್ಪಾಣಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶಶಿಕಲಾ ಜೊಲ್ಲೆ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ತವಂದಿ, ಯರನಾಳ, ಶಿರಗುಪ್ಪಿ, ಕುರ್ಲಿ ಹಾಗೂ ಭಾಟನಾಗನೂರು ಗ್ರಾಮಗಳಲ್ಲಿ ಬಿರುಸಿನ ಮತಯಾಚನೆ ಮಾಡಿದ್ದಾರೆ. ಈ ವೇಳೆ ಮಾತಾಡಿದ ಶಶಿಕಲಾ ಜೊಲ್ಲೆ, ಕಳೆದ ಚುನಾವಣೆಯಲ್ಲಿ ಬೆಂಬಲಿಸಿ ಹೆಚ್ಚಿನ ಮತದೊಂದಿಗೆ ನನ್ನನ್ನ ಗೆಲ್ಲಿಸಿದ್ದೀರಿ, ಅದೇ ರೀತಿ ಈ ಬಾರಿಯೂ ಹೆಚ್ಚಿನ ಮತದೊಂದಿಗೆ ಬೆಂಬಲ ಕೊಡಿ ಅಂತ ಶಶಿಕಲಾ ಜೊಲ್ಲೆ ಮನವಿ ಮಾಡಿಕೊಂಡ್ರು. ಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಮನೆ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಅಂಗನವಾಡಿ, ದೇವಸ್ಥಾನ ಜೀರ್ಣೋದ್ಧಾರ ಹೀಗೆ ಹಲವಾರು ಕಾಮಗಾರಿಗಳನ್ನು ಕೈಗೊಂಡಿದ್ದೇನೆ. ಕ್ಷೇತ್ರದ ಮತ್ತಷ್ಟು ಅಭಿವೃದ್ಧಿಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಕ್ಷೇತ್ರದ ಬಿಜೆಪಿ ಪ್ರಮುಖರು ಮತ್ತು ನೂರಾರು ಮಹಿಳೆಯರು ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ಅಭ್ಯರ್ಥಿ ಶಶಿಕಲಾ ಜೊಲ್ಲೆ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಹಲವು ಕಡೆ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಪೋಶೆಟ್ಟಹಳ್ಳಿ, ತಿಪ್ಪೇನಹಳ್ಳಿ, ಮುಸ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಬಿರುಸಿನ ಪ್ರಚಾರ ಮಾಡಿದ್ದಾರೆ. ಸಂಜೆ 5ರ ನಂತರ 8ರವರೆಗೆ ಚಿಕ್ಕಬಳ್ಳಾಪುರ ನಗರದ ವಿವಿಧ ವಾರ್ಡ್ಗಳಲ್ಲೂ ಕೂಡ ಪ್ರಚಾರ ನಡೆಸಲಿದ್ದಾರೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟು ಗೆಲ್ಲಿಸಲೇಬೇಕು ಅಂತ ಸುಧಾಕರ್ ಮತದಾರರಲ್ಲಿ ಮನವಿಯನ್ನ ಮಾಡಿದ್ರು. ಬಹಳ ಸವಾಲುಗಳಾಯ್ತು, ಕೊನೆಗೆ ನಾನು ರಾಜೀನಾಮೆ ಕೂಡ ಕೊಡಬೇಕಾಯ್ತು. ನನ್ನ ಜನರಿಗೋಸ್ಕರ ಕೊಟ್ಟರೂ ಪರವಾಗಿಲ್ಲ, ಅಂತಿಮವಾಗಿ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ತರೋದ್ರಲ್ಲಿ ನಾವು ಸಫಲರಾಗಿದ್ವಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಕೇವಲ 3 ವರ್ಷದಲ್ಲಿ ಅದನ್ನ ಪ್ರಾರಂಭ ಮಾಡಿ ಶಂಕುಸ್ಥಾಪನೆ ಮಾಡಿ ಮಾಡುವಂತಹ ರಸ್ತೆಗಳು ಗುಣಮಟ್ಟದಿಂದ ಕೂಡಿರಬೇಕು, ನಿಮ್ಮ ಹೊಲಗಳಿಗೆ ರಸ್ತೆ ಇರಬೇಕು, ಬಡವರಿಗೆ ನಿವೇಶನ ಇರಬೇಕು, ಬಡವರಿಗೆ ಸ್ವಂತ ಮನೆಗಳಿರಬೇಕು. ಈ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ, ಆದರೆ ಇವತ್ತು ನಾನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೇವೆ, ನಮ್ಮ ಸರ್ಕಾರ ನಮ್ಮ ಪಕ್ಷ ಘೋಷಣೆ ಮಾಡಿದೆ,
ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಗರ ವಾರ್ಡ್ನ ರಾಘವೇಂದ್ರ ಬಡಾವಣೆಯಲ್ಲಿ ಶಾಸಕರಾದ ಹಾಗೂ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ರವಿ ಸುಬ್ರಹ್ಮಣ್ಯ ಭರ್ಜರಿ ಪ್ರಚಾರ ನಡೆಸಿದರು. ನೂರಾರು ಕಾರ್ಯಕರ್ತರೊಂದಿಗೆ ರವಿ ಸುಬ್ರಹ್ಮಣ್ಯ ಅವರು ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ದಾರೆ. ಮೋದಿ ಅವರು ಶನಿವಾರ ಸಾಯಂಕಾಲ ಬಸವನಗುಡಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ದೇಶದ ಪ್ರಧಾನಮಂತ್ರಿ ನಮ್ಮ ಮನೆ ಬಾಗಿಲಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಸ್ವಾಗತ ಮಾಡಬೇಕು. 4:15 ಗಂಟೆಗೆ ನೆಟ್ಗಲಪ್ಪ ಸರ್ಕಲ್ಗೆ ಬರ್ತಾರೆ ಶನಿವಾರ ಸಾಯಂಕಾಲ. ಹಿಂಗಿದೆ ಆರೋಗ್ಯ ಬಂದಾಗ ಇವುಗಳು ಎಲ್ಲರೂ ಕೂಡ ಬರೋಂಗಾಗಲ್ಲ. ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡ್ತಾರೆ ಬಂದಿರ ಹಾಂ ಚೆಕ್ ಮಾಡ್ತಾರೆ. ಎಲ್ಲಿ ಬಂದ ಕಾರ್ಡು ನ್ಯೂಸ್ 18 ಸಂಪಾದಕರಾಗಿರುವ ನಿಖಿಲ್ ಜೋಶಿ ಹಾಗೆಯೇ ನೆಟ್ವರ್ಕ್ 18 ಸೌತ್ನ ಮ್ಯಾನೇಜಿಂಗ್ ಎಡಿಟರ್ ವಿವೇಕ್ ನಾರಾಯಣ್ ಅಮಿತ್ ಶಾ ಅವರ ಜೊತೆ ನಡೆಸಿರುವ ಸಂಪೂರ್ಣ ಸಂದರ್ಶನ ಇವತ್ತು ರಾತ್ರಿ 8 ಗಂಟೆಗೆ ಪ್ರಸಾರವಾಗುತ್ತೆ. ತಪ್ಪದೆ ನೋಡಿ. बहुत टेम्परेचर थोड़ा बड़ा हुआ है सर. देयर सीम्स टू बी अ सीरियस कंपटीशन बिकॉज ऑफ विच पीपल आर मेकिंग सम अनएक्सपेक्टेड स्टेटमेंट्स. अब किसी ने कंपेयर कर दिया प्रधानमंत्री को सांप के साथ. आज बोलते हैं प्रधानमंत्री नालायक है. क्या ये आपके लिए इलेक्शन का मुद्दा बनेगा? क्या इसके जरिए आप नहीं, हमारे लिए मतयाचना करेंगे? भारतीय जनता पार्टी इस तरह के नीचे स्तर के प्रचार के पक्ष में नहीं है. परंतु जब जिस प्रधानमंत्री ने पूरी दुनिया में देश का सम्मान बढ़ाया है, 80 करोड़ गरीबों के जीवन के अंदर बड़ा परिवर्तन लाया है, देश की इकोनॉमी को संवारा है, देश की सुरक्षा को सुनिश्चित किया है. ವೆಲ್ಕಮ್ ಬ್ಯಾಕ್. ರಾಮನಗರದಲ್ಲಿ ಸಂಸದೆ ಸುಮಲತಾ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ರಾಮನಗರ ಬಿಜೆಪಿ ಅಭ್ಯರ್ಥಿ ಗೌತಮ್ ಗೌಡ ಪರ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಸುಮಲತಾ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಇಲ್ಲಿನ ಸ್ವಾರ್ಥ ರಾಜಕಾರಣ, ಕುಟುಂಬ ರಾಜಕಾರಣದಿಂದ ಜನ ಬೇಸತ್ತಿದ್ದಾರೆ. ಅದನ್ನ ಚೇಂಜ್ ಮಾಡೋದಕ್ಕೆ ಜನ ಈಗ ಮನಸ್ಸು ಮಾಡಿದ್ದಾರೆ ಅಂತ ಸುಮಲತಾ ಹೇಳಿದ್ರು. ಕುತಂತ್ರ ಮಾಡುವವರೇ ಕುತಂತ್ರದ ಬಗ್ಗೆ ಆರೋಪ ಮಾಡೋದು ಹಾಸ್ಯಾಸ್ಪದ. ಕುತಂತ್ರ ಏನಾದ್ರೂ ನಡೆದಿದ್ರೆ ಅದು ನನ್ನ ವಿರುದ್ಧ 4 ಜನ ಸುಮಲತಾ ಅನ್ನುವ ಹೆಸರಿನವರನ್ನ ನಿಲ್ಲಿಸಿದ್ರು ಅಂತ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನನ್ನ ಚುನಾವಣೆಯ ಒಂದು ಇಂಪ್ಯಾಕ್ಟ್ ಏನಿದೆ ಅದು ಬರೀ ಮಂಡ್ಯಕ್ಕೆ ಸೀಮಿತವಾಗಿರಲಿಲ್ಲ ಲಾಸ್ಟ್ ಟೈಮ್ ಆಲ್ಸೋ. ಅದರ ಒಂದು ಇಂಪ್ಯಾಕ್ಟ್ ಹಲವಾರು ಜಿಲ್ಲೆಗಳಲ್ಲಿ ನೀವು ಕಂಡು ಬಂದಿದ್ರಿ. ಅದೇ ಕಾರಣಕ್ಕೆ ಆ ಒಂದು ಮೈತ್ರಿಯ ಒಂದು ಕಾರಣಕ್ಕೇನೆ ಕಾಂಗ್ರೆಸ್ಸೂ ಅಷ್ಟು ಸೀಟ್ಸನ್ನು ಕಳ್ಕೋಬೇಕಾಗಿ ಬಂತು. JDS ಕಾಂಗ್ರೆಸ್ ಒಂದೇ ಒಂದು ಸೀಟು ಗೆದ್ರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ. ಅದಾದ್ಮೇಲೆ ಬರ್ತಿರೋ ಒಂದು ಚುನಾವಣೆ ಇದೆ. ಸೊ ಖಂಡಿತ ಆ ಒಂದು ಏನಿದೆ ನನ್ನ ಚುನಾವಣೆಯ ಒಂದು ಇನ್ಫ್ಲೂಯೆನ್ಸ್ ಏನಿದೆ ಈ ಚುನಾವಣೆಗೂ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಬಾಗಲಕೋಟೆಯ ಜಮಖಂಡಿಯಲ್ಲಿ ನಟ ಸುದೀಪ್ ರೋಡ್ ಶೋ ನಡೆಸಿದ್ದು ಬಿಜೆಪಿ ಅಭ್ಯರ್ಥಿ ಪರ ಕಿಚ್ಚ ಸುದೀಪ್ ಮತಯಾಚನೆಯನ್ನ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ರೋಡ್ ಶೋ ನಡೆಸಿದ್ದು ಜಮಖಂಡಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಗುಡಗಂಟಿ ಅವರನ್ನ ಗೆಲ್ಲಿಸುವಂತೆ ಕರೆ ಕೊಟ್ಟಿದ್ದಾರೆ. ನಾನೊಬ್ಬ ನಟ, ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಎಲ್ಲಾ ಕ್ಷೇತ್ರದಲ್ಲಿಯೂ ಕೊರತೆಗಳಿರುತ್ತೆ. ನೀವು ಮತ ಮಾಡೋದಷ್ಟೇ ಅಲ್ಲದೆ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಕರೆ ನೀಡಿದ್ದಾರೆ. ದಯಮಾಡಿ ಕಾರ್ಯಕರ್ತರಲ್ಲಿ ವಿನಂತಿ, ಸಾವಧಾನವಾಗಿ ಮುಂದೆ ಹೋಗಬೇಕು. ಇನ್ನೂ ಸಾಕಷ್ಟು ಕಾರ್ಯಕ್ರಮ ಇರುವುದರಿಂದ ದಯಮಾಡಿ ಕಾರ್ಯಕರ್ತರು ಜಮಖಂಡಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು, ಜಗದೀಶ್ ಗುಡಗಂಟಿಯನ್ನ ನೀವು ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಟ ಸುದೀಪ್ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ಕಿಚ್ಚ ಮತಬೇಟೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ರು. ಹಾಗೆಯೇ ಅವರನ್ನ ನೋಡೋದಕ್ಕೆ ಜನಸಾಗರವೇ ಅಲ್ಲಿ ಸೇರಿತ್ತು. ಬಾಗಲಕೋಟೆಯಲ್ಲಿ ರೋಡ್ ಶೋವನ್ನ ನಡೆಸಿದಂತಹ ನಟ
ಕಿಚ್ಚ ಸುದೀಪ್ ಮನವಿಯನ್ನ ಮಾಡಿಕೊಂಡ್ರು. ಒಂದಷ್ಟು ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ, ಆದ್ರೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿದಾಗ ಆ ಸಮಸ್ಯೆಗಳಿಗೆ ಉತ್ತರವನ್ನ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರ ಜೊತೆ ಮುರುಗೇಶ್ ನಿರಾಣಿಯು ಅವರಿಗೆ ಸಾಥ್ ಕೊಟ್ಟಿರೋದನ್ನ ಗಮನಿಸಬಹುದು. ಕಿಚ್ಚ ಸುದೀಪ್ ಬರ್ತಾರೆ ಅಂತ ಹೇಳಿದ್ರೇನೆ ಅಲ್ಲಿ ಅವರನ್ನ ನೋಡೋದಕ್ಕೆ ಒಂದಿಷ್ಟು ಫ್ಯಾನ್ಸ್ ಸೇರ್ತಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನ ಕೂಡ ಅಲ್ಲಿ ಸೇರಿದ್ರು, ಫೋಟೋವನ್ನ ಕ್ಲಿಕ್ಕಿಸಿಕೊಂಡ್ರು, ಸೆಲ್ಫಿನ ತೆಗೆಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದನ್ನು ವಿಜುವಲ್ಸ್ ಅಲ್ಲಿ ನೋಡಬಹುದು. ದಯಮಾಡಿ ಕಾರ್ಯಕರ್ತರಲ್ಲಿ ವಿನಂತಿ, ಸಾವಧಾನವಾಗಿ ಮುಂದೆ ಹೋಗಬೇಕು. ಇನ್ನೂ ಸಾಕಷ್ಟು ಕಾರ್ಯಕ್ರಮ ಇರುವುದರಿಂದ ದಯಮಾಡಿ ಕಾರ್ಯಕರ್ತರು ದೇಸಾಯಿ ಸರ್ಕಲ್ ವರೆಗೆ ಇದು ಒಂದು ಶೋಭಾಯಾತ್ರೆ ಇರುತ್ತದೆ. ದಯಮಾಡಿ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ದಯಮಾಡಿ ಕಾರ್ಯಕರ್ತರಲ್ಲಿ ವಿನಂತಿ. ಡಿಕೆಶಿ ಹೆಲಿಕಾಪ್ಟರ್ಗೆ ಹದ್ದು ಡಿಕ್ಕಿ ಹೊಡೆದಿದ್ದು ಹೊಸಕೋಟೆಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. HL ಲ್ಯಾಂಡ್ ಆಗಿದ್ದಾರೆ. ಡಿಕೆಶಿ ಇದ್ದಂತಹ ಒಂದು ಹೆಲಿಕಾಪ್ಟರ್ನ ಮುಂದಿನ ಗ್ಲಾಸ್ ಪುಡಿ ಪುಡಿ ಆಗಿದೆ. ಹೆಲಿಕಾಪ್ಟರ್ನಿಂದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿಗೆ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ರು. ಹೆಲಿಕಾಪ್ಟರ್ಗೆ ಹದ್ದು ಡಿಕ್ಕಿ ಹೊಡೆದ ನಂತರ ಬಳಿಕ ತಾಂತ್ರಿಕ ದೋಷ ಕೂಡ ಕಂಡು ಬಂದಿದೆ. ಹೊಸಕೋಟೆವರೆಗೂ ಆಗಮಿಸಿ ವಾಪಸ್ ಆದ್ರು ಡಿಕೆ ಶಿವಕುಮಾರ್. HL ಲ್ಯಾಂಡ್ ಆಗಿದೆ ಹೆಲಿಕಾಪ್ಟರ್. 1 ಗಂಟೆಗೆ ಕೋಲಾರಕ್ಕೆ ಅವರು ಆಗಮಿಸಬೇಕಾಗಿತ್ತು, ಆದರೆ ಡಿಕೆಶಿ 2 ಗಂಟೆಗೆ ಆಗಮಿಸುವಂತಹ ಸಾಧ್ಯತೆ ಇತ್ತು. ಈಗ ತೆರಳಿರುವಂತಹ ಸಾಧ್ಯತೆ ಇದೆ. ಅಂಬರೀಷ್ ಅಂತ್ಯಕ್ರಿಯೆಗೆ ಗೈರಾಗಿದ್ದಕ್ಕೆ ರಮ್ಯಾ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನನಗೆ ಟ್ಯೂಮರ್ ಸರ್ಜರಿ ಆಗಿತ್ತು, ಹೀಗಾಗಿ ನಾನು ಅವರ ಅಂತ್ಯಕ್ರಿಯೆಗೆ ಬರಲಾಗಲಿಲ್ಲ ಅಂತ ಹೇಳಿ ರಮ್ಯಾ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನ್ನ ಗೌಡ್ತಿತನ ಕಿತ್ತುಕೊಳ್ಳೋದಕ್ಕೆ ಯಾರಿಂದಲೂ ಆಗಲ್ಲ, ನನಗೆ ಗೌಡ್ರ ಹುಡುಗ ಸಿಗ್ತಾನೆ ಅಂದ್ರೆ ಹುಡುಕಿ ಅಂತ ಹೇಳಿ ಮಂಡ್ಯದಲ್ಲಿ ಕಾಂಗ್ರೆಸ್ ಸಮಾವೇಶದ ಬಳಿಕ ರಮ್ಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಪಬ್ಲಿಕಲ್ಲಿ ಕೂಡ ನಾನು ಹೇಳಿದ್ದೆ, ನಾನು ಹಾಕಿದ್ದೆ, ನನಗೆ ಟ್ಯೂಮರ್ ಬಂದಿತ್ತು. ಸೊ ನಾನು ಅದನ್ನ ಸರ್ಜರಿ ಮಾಡಿಸಿದೆ ಅವಾಗ. ಆ್ಯಂಡ್ ನನ್ನ ನೇಚರ್ ಏನಂದರೆ, ನಾನು ಯಾವತ್ತೂ ಬಂದು ಹಂಚ್ಕೊಳ್ಳೋದು ನೇಚರ್ ಇಲ್ಲ ನನಗೆ. ಬೇರೆಯವ್ರು ಬಂದು ಕ್ಯಾಮ್ರಾ ಮುಂದೆ ಎಲ್ಲ ಹಂಚ್ಕೋತಾರೆ, ಬಟ್ ನಾನು ಚಿಕ್ಕವಳಿಂದ ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಾನು ಏನೇ ಇದ್ರೂ ಕೆಲಸದ ಬಗ್ಗೆ ಮಾತಾಡ್ತೀನಿ ಹೊರತು ನನ್ನ ಪರ್ಸ್ನಲ್ ವಿಷಯ ನಾನು ಯಾವತ್ತೂ ಮಾತಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅಡ್ವಾಂಟೇಜ್ ಎಲ್ಲರೂ ಏನೇನೋ ಹಬ್ಬಿಸ್ತಾರೆ, ಅಪಪ್ರಚಾರ ಮಾಡ್ತಾರೆ, ಅದು ಒಂದು ಕಡೆ ಬೇಜಾರಾಗುತ್ತೆ. ಬಟ್ ನನಗೂ ಗೊತ್ತು ನಾನು ಯಾರು ಅಂತ. ಸೊ ಐ ಫೀಲ್ ಬ್ಯಾಡ್ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ನನಗೆ ಐ ಹ್ಯಾಡ್ ಅ ಟ್ಯೂಮರ್ ರಿಮೂವಲ್. ಅದಾದಮೇಲೆ ನಂಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಆಯಿತು. ಐ ಹ್ಯಾವ್ ಎನ್ ಆಟೋ ಇಮ್ಯೂನ್ ಕಂಡೀಷನ್. ಅದ್ರ ಬಗ್ಗೆ ನಾನು ಹೇಳಿ ನಾನು ಸಿಂಪತಿ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದೇ ಹೇಳಿನಲ್ಲಪ್ಪ, ನಾನು ಇವತ್ತು ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ, ಮತ ನೀಡಿ ಅಂತ ನಾನು ಕೇಳೋದಕ್ಕೆ ಅಷ್ಟೇ, ಆ್ಯಸ್ ಎ ಸ್ಟಾರ್ ಕ್ಯಾಂಪೇನ್. ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಪಬ್ಲಿಕಲ್ಲಿ ಕೂಡ ನಾನು ಹೇಳಿದ್ದೆ, ನಾನು ಹಾಕಿದ್ದೆ, ನನಗೆ ಟ್ಯೂಮರ್ ಬಂದಿತ್ತು. ಸೊ ನಾನು ಅದನ್ನ ಸರ್ಜರಿ ಮಾಡಿಸಿದೆ ಅವಾಗ. ಆ್ಯಂಡ್ ನನ್ನ ನೇಚರ್ ಏನಂದರೆ, ನಾನು ಯಾವತ್ತೂ ಬಂದು ಹಂಚ್ಕೊಳ್ಳೋದು ನೇಚರ್ ಇಲ್ಲ ನನಗೆ. ಬೇರೆಯವ್ರು ಬಂದು ಕ್ಯಾಮ್ರಾ ಮುಂದೆ ಎಲ್ಲ ಹಂಚ್ಕೋತಾರೆ, ಬಟ್ ನಾನು ಚಿಕ್ಕವಳಿಂದ ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಾನು ಏನೇ ಇದ್ರೂ ಕೆಲಸದ ಬಗ್ಗೆ ಮಾತಾಡ್ತೀನಿ ಹೊರತು ನನ್ನ ಪರ್ಸ್ನಲ್ ವಿಷಯ ನಾನು ಯಾವತ್ತೂ ಮಾತಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅಡ್ವಾಂಟೇಜ್ ಎಲ್ಲರೂ ಏನೇನೋ ಹಬ್ಬಿಸ್ತಾರೆ, ಅಪಪ್ರಚಾರ ಮಾಡ್ತಾರೆ, ಅದು ಒಂದು ಕಡೆ ಬೇಜಾರಾಗುತ್ತೆ. ಬಟ್ ನನಗೂ ಗೊತ್ತು ನಾನು ಯಾರು ಅಂತ. ಸೊ ಐ ಫೀಲ್ ಬ್ಯಾಡ್ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ನನಗೆ ಐ ಹ್ಯಾಡ್ ಅ ಟ್ಯೂಮರ್ ರಿಮೂವಲ್. ಅದಾದಮೇಲೆ ನಂಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಆಯಿತು. ಐ ಹ್ಯಾವ್ ಎನ್ ಆಟೋ ಇಮ್ಯೂನ್ ಕಂಡೀಷನ್. ಅದ್ರ ಬಗ್ಗೆ ನಾನು ಹೇಳಿ ನಾನು ಸಿಂಪತಿ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದೇ ಹೇಳಿನಲ್ಲಪ್ಪ, ನಾನು ಇವತ್ತು ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ, ಮತ ನೀಡಿ ಅಂತ ನಾನು ಕೇಳೋದಕ್ಕೆ
ಅಷ್ಟೇ ಆಸ್ ಎ ಸ್ಟಾರ್ ಕ್ಯಾಂಪೇನ್. ನಾನು ಯಾವಾಗಲೂ ಮಂಡ್ಯದವಳೇನೆ, ನಾನು ಗೌಡ್ತಿ ಆಯ್ತಾ, ಅದನ್ನ ಯಾರು ಕಿತ್ಕೊಳ್ಳೋಕೆ ಆಗಲ್ಲ, ನೀವು ಅದನ್ನ ಚೇಂಜ್ ಮಾಡೋಕ್ಕೂ ಆಗಲ್ಲ. ನಮ್ಮ ತಾಯಿ ಊರು, ನಮ್ಮ ತಂದೆ ಸತ್ತಿದ್ದಿಲ್ಲೇನೆ, ಅವರು ನನ್ನ ಕ್ಯಾಂಡಿಡೇಟ್ ಮಾಡಬೇಕಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ಸೊ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಕಷ್ಟದಲ್ಲಿರುವಾಗ ನನಗೆ ಮಂಡ್ಯ ಜನತೆಯವರು ನನಗೆ ಬೆಂಬಲ ನೀಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನನಗೆ ಅವ್ರ ಮೇಲಿರೋ ಗೌರವ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ, ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಬರೀ ರಾಜಕೀಯ ಅಂತ ಯಾವಾಗಲೂ ಅನ್ಕೋಬೇಡಿ. ನನ್ನ ಸಂಬಂಧ ಇರೋದು ಈ ಊರಿಗೆ, ಐ ಮೀನ್ ಇಟ್ಸ್ ಫ್ಯಾಮಿಲಿ. ನಾನು ಯಾವಾಗಲೂ ಮಂಡ್ಯದವಳೇನೆ, ನಾನು ಗೌಡ್ತಿ ಆಯ್ತಾ, ಅದನ್ನ ಯಾರು ಕಿತ್ಕೊಳ್ಳೋಕೆ ಆಗಲ್ಲ, ನೀವು ಅದನ್ನ ಚೇಂಜ್ ಮಾಡೋಕ್ಕೂ ಆಗಲ್ಲ. ನಮ್ಮ ತಾಯಿ ಊರು, ನಮ್ಮ ತಂದೆ ಸತ್ತಿದ್ದಿಲ್ಲೇನೆ, ಅವರು ನನ್ನ ಕ್ಯಾಂಡಿಡೇಟ್ ಮಾಡಬೇಕಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ಸೊ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಕಷ್ಟದಲ್ಲಿರುವಾಗ ನನಗೆ ಮಂಡ್ಯ ಜನತೆಯವರು ನನಗೆ ಬೆಂಬಲ ನೀಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನನಗೆ ಅವ್ರ ಮೇಲಿರೋ ಗೌರವ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ, ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಬರೀ ರಾಜಕೀಯ ಅಂತ ಯಾವಾಗಲೂ ಅನ್ಕೋಬೇಡಿ. ನನ್ನ ಸಂಬಂಧ ಇರೋದು ಈ ಊರಿಗೆ, ಐ ಮೀನ್ ಇಟ್ಸ್ ಫ್ಯಾಮಿಲಿ. ನಾನು ಯಾವಾಗಲೂ ಮಂಡ್ಯದವಳು. ಅಂಬರೀಶ್ ವಿಧಿವಶರಾದಂತಹ ಸಂದರ್ಭದಲ್ಲಿ ರಮ್ಯಾ ಬರಲಿಲ್ಲ, ಆ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲೂ ಅವರು ಬರಲಿಲ್ಲ ಅನ್ನುವಂತಹ ವಿಚಾರ ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಆಗ ರಮ್ಯಾ ಅವರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅವ್ರು ಯಾಕೆ ಬರಲಿಲ್ಲ, ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಬರಬಹುದಾಗಿತ್ತು ಅಂತ. ಅದಕ್ಕೆ ಇವತ್ತು